ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ರಿವ್ಯೂ ಮಾಡ್ತಿರೋ ಸಿನಿಮಾ ನಮ್ಮ ಪವರ್ ಸ್ಟಾರ್ದು ದೊಡ್ಡ ಮನೆ ಹುಡುಗ. ಬನ್ನಿ, ದೊಡ್ಡ ಮನೆ ಹುಡುಗದಲ್ಲಿ ಯಾರ್ಯಾರು ಆ್ಯಕ್ಟರ್ಸ್ ಮಾಡಿದ್ದಾರೆ ಅಂದರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದ್ದಾರೆ, ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಇದ್ದಾರೆ, ಸುಮಲತಾ ಅಂಬರೀಶ್ ಅವರು ಇದ್ದಾರೆ, ರವಿಶಂಕರ್ ಇದ್ದಾರೆ, ಮಿಸ್ಸಸ್ ರಾಜಾವಲಿ ಅವರಿದ್ದಾರೆ, ಆಮೇಲೆ ನಮ್ಮ ಚಿಕ್ಕಣ್ಣ ಇದ್ದಾರೆ. ಬನ್ನಿ ಈಗ ಸಿನಿಮಾ ಕಥೆ ಏನು ಅಂತ ಹೇಳ್ತೀನಿ. ಸಿನಿಮಾ ಶುರುವಾಗೋದು ಹುಬ್ಳಿಲಿ ಪವರ್ ಸ್ಟಾರು ಒಂದು ಬಿರಿಯಾನಿ ಅಂಗಡಿ ಇಟ್ಟಿರ್ತಾರೆ. ಬಿರಿಯಾನಿ ಅಂಗಡಿಲಿ ವ್ಯಾಪಾರ ಮಾಡಿಕೊಂಡು ಪವರ್ ಸ್ಟಾರು ಜನಗಳಿಗೆ ಸಹಾಯನೂ ಮಾಡ್ತಾ ಇರ್ತಾರೆ. ಹೀಗೆ ಸಹಾಯ ಮಾಡ್ತಾ ಇರುವಾಗ ರೋಡಿಗಳು ಎಂಟ್ರಿ ಆಗುತ್ತೆ. ರೋಡಿಗಳಿಗೆ ಪವರ್ ಸ್ಟಾರ್ ಹೊಡೆದ್ಬಿಡ್ತಾರೆ. ಆಮೇಲೆ ಈ ಕಡೆ ದೊಡ್ಡ ಮನೆ ಇರೋದಿಲ್ಲಿ ಅಂದರೆ ಮಂಡ್ಯದಲ್ಲಿ. ದೊಡ್ಡ ಮನೆಯಲ್ಲಿ ದೊಡ್ಡ ಮನುಷ್ಯರು ನಮ್ಮ ಅಂಬರೀಶ್ ಅವರು ಅಷ್ಟೇ ಒಳ್ಳೆ ಹೆಸರು ತೊಗೊಂಡಿರ್ತಾರೆ. ರಾಜಕೀಯಕ್ಕೆ ಅವ್ರು ಎಂಟ್ರಿ ಆಗಲ್ಲ, ಬಟ್ ರಾಜಕೀಯದವ್ರನ್ನ ಬೆಳೆಸ್ತಾ ಇರ್ತಾರೆ, ಇಳಿಸ್ತಾ ಇರ್ತಾರೆ. ಅಂಬರೀಶ್ ಅವರು ಕಲಿಯುಗ ಕರ್ಣ ಅಂತ ರಿಯಲ್ ಲೈಫಲ್ಲಿ ಅನ್ಸ್ಕೊಂಡಿದ್ದಾರೆ. ಮೂವಿಲೂ ಕೂಡ ಅವರು ಕಲಿಯುಗ ಕರ್ಣನೇ. ಜನಗಳಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇರ್ತಾರೆ. ಈ ಕಡೆ ಮಂಡ್ಯದಲ್ಲಿ ಓಕೆನಾ. ಹುಬ್ಳಿಲಿರೋ ಪುನೀತ್ ರಾಜ್ಕುಮಾರ್ಗೂ ಮಂಡ್ಯದಲ್ಲಿರೋ ಅಂಬರೀಷ್ಗೂ ಏನು ಸಂಬಂಧ ಅನ್ನೋದನ್ನು ನೀವು ಮೂವಿ ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ಹಿಂಗೆ ವ್ಯಾಪಾರ ಮಾಡ್ತಿದ್ದ ಪುನೀತ್ ರಾಜ್ಕುಮಾರ್ಗೆ ಕೆಟ್ಟ ಕನಸು ಬೀಳ್ತಾ ಇರುತ್ತೆ. ಅದೇ ಸಾರ್ಥಿ ಮೂವಿಲಿ ದರ್ಶನಕ್ಕೆ ಬೀಳ್ತಲ್ಲ, ಆ ಥರ ಕೆಟ್ಟ ಕನಸು ಪುನೀತ್ ರಾಜ್ಕುಮಾರ್ಗೂ ಬೀಳ್ತಾ ಇರುತ್ತೆ. ಆ ಕನಸು ಏನು? ಪುನೀತ್ ರಾಜ್ಕುಮಾರ್ ಹುಬ್ಳಿಲಿರೋ ಪುನೀತ್ ರಾಜ್ಕುಮಾರ್ಗೂ ಮಂಡ್ಯದಲ್ಲಿರೋ ಅಂಬರೀಷ್ಗೂ ಏನು ಸಂಬಂಧ ಅನ್ನೋದನ್ನು ನನ್ನ ಕತೆ ಇಲ್ಲಿ ಹೇಳಲ್ಲ, ನೀವೇ ಥಿಯೇಟ್ರಲ್ಲಿ ಹೋಗಿ ನೋಡಿ ಓಕೆನಾ. ಸಿನಿಮಾದಲ್ಲಿ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ? ಪುನೀತ್ ರಾಜ್ಕುಮಾರ್ ಅವ್ರದ್ದು 25ನೇ ಸಿನಿಮಾ. ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು, ಏನು ಡ್ಯಾನ್ಸ್ ಮಾಡಿದ್ರು, ಏನು ಆ್ಯಕ್ಷನ್ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಟು ಯು ಸರ್. ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್. ಇನ್ನು ರೆಬಲ್ ಸ್ಟಾರ್ ಅಂಬರೀಶ್ ಅವರು, ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾನು ಮಾತಾಡೋಂಗೆ ಇಲ್ಲ, ಅವರು ಸೂಪರಾಗಿ ಮಾಡಿದ್ದಾರೆ. ಡೈಲಾಗ್ಸ್ ಯಾರು ಬರೆದಿದ್ದಾರೆ ಗೊತ್ತಿಲ್ಲ, ಒಂದೊಂದು ಡೈಲಾಗು ಸೂಪರಾಗಿ ಬರೆದಿದ್ದಾರೆ. ಆಮೇಲೆ ನಮ್ಮ ರಾಧಿಕಾ ಪಂಡಿತ್ ಅವರು ಮದುವೆ ಆದ್ರೂ ಆ್ಯಕ್ಟಿಂಗ್ ಬಿಡಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅಷ್ಟು ಸೂಪರಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಅವ್ರ ಥರ ನಮ್ಮ ಹೀರೋಯಿನ್ಗಳು ಯಾರು ಆ್ಯಕ್ಟಿಂಗ್ ಮಾಡಿದ್ದಾರೆ, ರಾಧಿಕಾ ಪಂಡಿತ್ ಅವರು ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ನಮ್ಮ ವಿಲನ್ ರವಿಶಂಕರ್ ಅವ್ರ ಬಗ್ಗೆ ಅದೆಲ್ಲ ಆ್ಯಕ್ಟಿಂಗ್ ಕಲ್ತಿರೋ ಗೊತ್ತಿಲ್ಲ, ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ವಿಲನ್ ಅಂದರೆ ಹಿಂಗೆ ಇರಬೇಕಪ್ಪ ಅಂತ ಅನಿಸುತ್ತೆ. ರವಿಶಂಕರ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಆಮೇಲೆ ಮ್ಯೂಸಿಕ್ಕು, ಅದಕ್ಕೆ ಇಷ್ಟ ಅವ್ರ ಮ್ಯೂಸಿಕ್ಕು ಸಕ್ಕತ್ತಾಗಿದೆ. ಹಾಡುಗಳು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟೇ ಸೂಪರ್ ಆಗಿದೆ. ಆಮೇಲೆ ಕಾಮಿಡಿಲಿ ಸಾಧುಕೋಕಿಲ್ಲ ಇಲ್ಲ ಈ ಮೂವಿಲಿ, ಬಟ್ ಚಿಕ್ಕಣ್ಣ ಇದ್ದಾರೆ, ಅಷ್ಟೊಂದೇನಿಲ್ಲ ಓಕೆ. ಬಟ್ ಆದರೂ ನಿಮಗೆ ಕಾಮಿಡಿ ನಗು ಬರುತ್ತೆ. ಸಿನಿಮಾ ನಿಮಗೆ ಕಾಮಿಡಿಗೂ ಇದೆ. ಆ್ಯಕ್ಷನ್ ಫೈಟ್ಗಳು ಸೂಪರ್ ಆಗಿದೆ. ಫೈಟ್ಗಳು ಅಂದರೆ ಹಿಂಗಿರಬೇಕು. ಪವರ್ ಸ್ಟಾರ್ ಫೈಟ್ಗಳು, ಒಂದೊಂದು ಫೈಟ್ಗಳು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಆಮೇಲೆ ಈ ಸಿನಿಮಾದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಇದ್ದಾರೆ, ಅವರು ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಆಮೇಲೆ ರಂಗಾಯಣ ರಘು ಇದ್ದಾರೆ, ಅವ್ರದ್ದೇನು ಪಾತ್ರ ಅಷ್ಟಿಲ್ಲ ಅಂದರೂ ಓಕೆ. ಅಂಬರೀಶ್ ಅವ್ರ ಜೊತೆ ಯಾವಾಗಲೂ ಇರ್ತಾರೆ, ಪರವಾಗಿಲ್ಲ. ರಂಗಾಯಣ ರಘು ಆ್ಯಕ್ಟಿಂಗ್ ಚೆನ್ನಾಗಿದೆ. ಆಮೇಲೆ ಸಿನಿಮಾದಲ್ಲಿ ಡೈಲಾಗ್ಸ್ಗಳು ಸೂಪರ್ ಆಗಿದೆ, ಒಳ್ಳೆ ಕಾಮಿಡಿ ಡೈಲಾಗ್ ಇದೆ, ಪಂಚಿಂಗ್ ಡೈಲಾಗ್ಸ್ಗಳಿದೆ. ಚಿಕ್ಕಣ್ಣ ಒಂದು 10 ನಿಮಿಷ 1/4 ಗಂಟೆ ಇರ್ತಾರೆ ಅಷ್ಟೇ, ಅವ್ರ ಪಂಚಿಂಗ್ ಡೈಲಾಗ್ಸ್ ಇದೆ. ಆಮೇಲೆ ಈ ಸಿನಿಮಾದಲ್ಲಿ ಎಲ್ಲ ಚೆನ್ನಾಗಿದೆ. ಬಟ್ ಅಂದರೆ ಇಂಟ್ರೋಲ್ ಆಗಿ ಚಿಕ್ಕಣ್ಣ ಅವ್ರ ಎಂಟ್ರಿ ಆಗುತ್ತೆ. ಚಿಕ್ಕಣ್ಣ ಅವ್ರ ಎಂಟ್ರಿ ಆಗಿ ಒಂದು 20 ನಿಮಿಷ ನಿಮಗೆ ಸಿನಿಮಾ ಸ್ವಲ್ಪ ಸ್ಲೋ ಅನಿಸ್ಬೋದು. ಬಟ್ ಅಂದ್ರೂ ಆ ಹೋಲ್ಸೇಲ್ ಆಗಿ ನೀವು ಎಲ್ಲ ಮೂವಿಯ ಟೋಟಲಾಗಿ ಲೆಕ್ಕ ಹಾಕೊಂಡ್ರೆ ಸಿನಿಮಾ ನಿಮಗೆ ಬೇಜಾರಾಗಲ್ಲ, ಚೆನ್ನಾಗಿದೆ ಸಿನಿಮಾ. ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ, ನಾವು ಅತಿಯಾಸೆ ಪ್ರೇಕ್ಷಕರು, ಇನ್ನು ಪುನೀತ್ ಅವರು 25ನೇ ಸಿನಿಮಾ ಇನ್ನೂ ಚೆನ್ನಾಗಿರಬೇಕಾಗಿತ್ತು, ಇನ್ನೂ ಒಳ್ಳೊಳ್ಳೆ ಫೈಟ್ಸ್ಗಳು ಇರಬೇಕಾಗಿತ್ತು, ಆ ಸ್ಕಾರ್ಪಿಯೋ ಆ ಟೆಡ ಸಿನಿಮಾಗಳು ಎಗ್ರಿ ಬರಬೇಕಾಗಿತ್ತು. ಆ ಥರ ಎಲ್ಲ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀರ. ಬಟ್ ಅದಲ್ಲೇನಿಲ್ಲ. ಬಟ್ ಆ್ಯಕ್ಷನ್ ಚೆನ್ನಾಗಿದೆ, ಚೇಸಿಂಗು ಒಂದಿದೆ, ಪರವಾಗಿಲ್ಲ ಅದೂ. ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕಾಗಿತ್ತು. ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿದ್ವಿ 25th ಫಿಲಮ್ ಅಂತ. ಪರವಾಗಿಲ್ಲ, ಅಷ್ಟೊಂದು ಇದಾಗೇನಿಲ್ಲ. ಬಟ್ ನೀವು ಈ ಸಿನಿಮಾನ ನೋಡ್ಬೋದು, ಆರಾಮಾಗಿ ನೋಡ್ಬೋದು, ಯಾವುದೇ ಬೇಜಾರಾಗಲ್ಲ ನಿಮಗೆ. ಅದೇ ಇಂಟ್ರೋಲ್ ಆದಮೇಲೆ ಒಂದು 20 ಮಿನಿಟ್ಸ್ ನಿಮ್ಗೆ ಸ್ವಲ್ಪ ಸ್ಲೋ ಅನಿಸಿದ್ರು ನಿಮಗೆ ಅಷ್ಟು ಏನು ಇದಾಗಲ್ಲ. ಫಿಲಮ್ ಹೋಲ್ಸಮ್ಮಾಗಿ ಲೆಕ್ಕ ಹಾಕೊಂಡ್ರೆ ಚೆನ್ನಾಗಿದೆ. ಈ ಸಿನಿಮಾ ನೆಗೆಟಿವ್ ಪಾಯಿಂಟ್ಸ್ ಏನಂದರೆ, ಸಿನಿಮಾದಲ್ಲಿ ಇಂಟ್ರೋಲ್ ಆದಮೇಲೆ ಒಂದು 20 ಮಿನಿಟ್ಸ್ ಸಿನಿಮಾ ಸ್ಲೋ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೂ ಹೇಳ್ಕೊಳ್ಳೋಂಥ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ಆಮೇಲೆ ಸಾಧುಕೋಕಿಲ್ಲ ಮಿಸ್ಸಿಂಗ್ ಆಗಿದೆ, ಅದು ಸ್ವಲ್ಪ ನನಗೆ ಬೇಜಾರಾಯಿತು. ಸಾಧುಕೋಕಿಲ್ಲ ಇಂಥ ದೊಡ್ಡ ಸಿನಿಮಾದಲ್ಲಿ ಇರಬೇಕಾಗಿತ್ತು, ಯಾಕಿಲ್ವೋ ಗೊತ್ತಿಲ್ಲ. ಆಮೇಲೆ ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಏನಂದರೆ, ಪುನೀತ್ ರಾಜ್ಕುಮಾರ್ ಅವ್ರ ಡ್ಯಾನ್ಸು, ಆ್ಯಕ್ಷನ್ನು, ಆಮೇಲೆ ಡೈಲಾಗ್ಗಳು, ಆಮೇಲೆ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹರಿಕೃಷ್ಣ ಮ್ಯೂಸಿಕ್ಕು ಅದು, ಆಮೇಲೆ ಅಂಬರೀಶ್ ಅವ್ರ ಡೈಲಾಗ್ಗಳು, ಆಮೇಲೆ ರಾಧಿಕಾ ಪಂಡಿತ್ ಅವ್ರ ಆ್ಯಕ್ಟಿಂಗು, ಕಾಮಿಡಿ. ಆಮೇಲೆ ಈ ಸಿನಿಮಾ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಕತೆ ಬರ್ದಿರೋದು ನಮ್ಮ ವಿಕಾಸ್ ಅಂತೆ, ಅದೇ ಸೀರಿಯಲ್ ಹೀರೋ ಆಗಿ ಮಾಡಿದಾರಲ್ಲ, ಯಾವುದೋ ಸೀರಿಯಲ್ ಹೀರೋ ಆಗಿ ಮಾಡಿದ್ದಾರೆ ಅವರಂತೆ ಕತೆ ಬರ್ದಿರೋದು. ಕತೆ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ನಮ್ಮ ಸೂರ್ಯ ಅವ್ರ ಡೈರೆಕ್ಷನು ಚೆನ್ನಾಗಿ ಮಾಡಿದ್ದಾರೆ ಓಕೆನಾ. ಈ ಸಿನಿಮಾಗೆ ನಾನು ಕೊಡ್ತಿರೋ ಮಾರ್ಕ್ಸು 5ಕ್ಕೆ 3.75 ಸ್ಟಾರ್ಸ್. ನೀವೆಲ್ಲ ಈ ಸಿನಿಮಾನ ಆರಾಮಾಗಿ ಒನ್ ಟೈಮ್ ನೋಡ್ಬೋದು. ಪುನೀತ್ ಅವ್ರ 25ನೇ ಸಿನಿಮಾ ಅಂತ ಇನ್ನೊಂದು ಟೈಮ್ ಅಭಿಮಾನಿಗಳು ಹೋಗಿ ನೋಡ್ತಾರೆ. ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟವಾಗಿರೋ ಸೀನ್ ಅಂದರೆ ಪುನೀತ್ ಅವ್ರ ಇಂಟ್ರೊಡಕ್ಷನ್ ಸೀನು. ಬಣ್ಣಗಳನ್ನೆಲ್ಲ ಮುಖಕ್ಕೆ ಹಚ್ತಾರೆ ರೌಡಿಗಳು. ಆವಾಗ ಪುನೀತ್ ರಾಜ್ಕುಮಾರ್ ಅವರು ಕೂಲಿಂಗ್ ಗ್ಲಾಸ್ ತೆಗೆದು ಟವಲಿಂಗ್ ತೆಗಿತಾರೆ, ಅದು ಸೂಪರ್ ಆಗಿದೆ ಸೀನು. ಹೀರೋ ಎಂಟ್ರಿ ಸೀನ್ ಅಂದರೆ ಹಂಗಿರ್ಬೇಕು, ಆ ಥರ ಇದೆ. ಏನು ಕದರು, ಏನು ಲುಕ್ಕು ಪುನೀತ್. ಈ ಸಿನಿಮಾ ನನಗನ್ಸುತ್ತೆ ಪಕ್ಕಾ ಹಿಟ್ಟಾಗುತ್ತೆ. ಈ ಸಿನಿಮಾನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಆಮೇಲೆ ನಂದು ಲಾಸ್ಟ್ ಮುಂಗಾರು ಮಳೆ ರಿವ್ಯೂನ ನೀವೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಹತ್ರ 10,000 ವ್ಯೂಸ್ವರೆಗೂ ಬಂದಿದೆ. ನಿಮಗೆಲ್ಲ ಧನ್ಯವಾದಗಳು. ಲೈಕ್ ಮಾಡಿರೋಲ್ಲ ತುಂಬ ತುಂಬ ಥ್ಯಾಂಕ್ಸು. ಡಿಸ್ಲೈಕ್ ಮಾಡಿರೋರು ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೀವೆಲ್ಲ ಲೈಕ್ ಮಾಡ್ತೀರಾ, ಓಕೆನಾ? ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ 30 ಜನಕ್ಕೂ ತುಂಬ ತುಂಬ ಥ್ಯಾಂಕ್ಸ್. ಇನ್ನೂ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ನನಗೆ ಗೊತ್ತು. ನೆಕ್ಸ್ಟ್ ವಾರ ಇನ್ನೊಂದು ಮೂವಿ ರಿವ್ಯೂ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಗುಡ್ ಬಾಯ್, ಟೇಕ್ ಕೇರ್. ಆಮೇಲೆ ಇನ್ನೊಂದು ವಿಷಯ, ನಮ್ಮ ಸೈನಿಕರು ಪಾಕಿಸ್ತಾನದ ಗಡಿ ಆಚೆ ಹೋಗಿ 40 ಜನ ಉಗ್ರರನ್ನ ಮತ್ತು 2 ಪಾಕಿಸ್ತಾನ ಸೈನಿಕರನ್ನ ಹೊಡೆದುಳಿಸಿದ್ದಾರೆ. ಅವ್ರಿಗೆ ಹ್ಯಾಟ್ಸ್ ಆಫು. ನಮ್ಮ ಪಾಕಿಸ್ತಾನದವ್ರಿಗೆ ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವು ನಮ್ಮ ಸೈನಿಕರ ಮೇಲೆ ಎಷ್ಟೇ ದಾಳಿ ಮಾಡಿದ್ರು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟ್ರು ಸೋನಿಯಾ ಗಾಂಧಿ ಅಂಡರಲ್ಲಿ ಕೆಲಸ ಮಾಡೋ ಮನಮೋಹನ್ ಸಿಂಗ್ ಅಲ್ಲ, ಮೋದಿ, ನರೇಂದ್ರ ಮೋದಿ. ಇಂಡಿಯಾ ಸೈನಿಕರ ಮೇಲೆ ಹಲ್ಲೆ ಮಾಡೋಕ್ಕೆ ಮುಂಚೆ ಹುಷಾರಾಗಿರಿ. ನೀವು ನಮ್ಮವ್ರನ್ನ 20 ಜನ ಸಾಯಿಸಿದ್ರೆ ನಮ್ಮ ಮೋದಿಯವ್ರು ನಿಮ್ಮವ್ರು 40 ಜನ ಸಾಯಿಸ್ತಾರೆ. ಬಿ ಕೇರ್ಫುಲ್ ಪಾಕಿಸ್ತಾನ್.